ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀಸನ್ ಮಾರ್ಗ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಡಾಕ್ಟರ್ ಟಿಮ್ಶ್ರೀ. ಫ್ರೆಂಡ್ಸ್, ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಯಲ್ಲಿ ಸುಮಾರು 890ಕ್ಕೂ ಅಧಿಕ ಹುದ್ದೆಗಳಿಗೆ ಅರ್ಜಿಯನ್ನು ಕಾಲ್ ಮಾಡಿದ್ದಾರೆ. ಅದು ಅಗ್ರಿಕಲ್ಚರ್ ಆಫೀಸರು, ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ಗೆ ಸಂಬಂಧಪಟ್ಟಂಥ ಹುದ್ದೆಗಳು. ಸೊ ಇದನ್ನು KEA ಮುಖಾಂತರ ಈ ಆನ್ಲೈನಲ್ಲಿ ಅರ್ಜಿಯನ್ನು ಕಾಲ್ ಮಾಡಿರುವಂಥದ್ದು. ಬನ್ನಿ, ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ವಿವಿಧ ಹುದ್ದೆಗಳನ್ನು, ಎಷ್ಟೆಷ್ಟು ಪೋಸ್ಟ್ಗಳನ್ನ ಕಾಲ್ ಮಾಡಿದ್ದಾರೆ, ಇದಕ್ಕೆ ನೀವು ಯಾವ ರೀತಿ ಅಪ್ಲೈ ಮಾಡಬೇಕು, ಈ ಎಲ್ಲ ವಿಷಯಗಳನ್ನ ಸಹ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಸೊ ಫ್ರೆಂಡ್ಸ್, ನೇಮಕಾತಿ ಇಲಾಖೆ ಬಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ. ಸೊ ಹುದ್ದೆ ಹೆಸರು ಬಂದು ಕೃಷಿ ಅಧಿಕಾರಿ ಅಂತೇಳಿ 104 ಹುದ್ದೆಗಳನ್ನ ಕಾಲ್ ಮಾಡಿದ್ದಾರೆ. BSc ಅಗ್ರಿಕಲ್ಚರು, BSc ಆನರ್ಸ್ ಇರಬೇಕು ಇವಕ್ಕೆ. ಸೊ ಹಾಗೆ ಬಂದರೆ ಕೃಷಿ ಅಧಿಕಾರಿ ಅಂತೇಳಿ ಮತ್ತೆ ಇನ್ನೊಂದು 17 ಪೋಸ್ಟ್ಗಳನ್ನ ಕಾಲ್ ಮಾಡಿದ್ದಾರೆ. ಇದಕ್ಕೆ BTech ಫುಡ್ ಸೈನ್ಸು ಮತ್ತು ಟೆಕ್ನಾಲಜಿ, BTech ಫುಡ್ ಸೈನ್ಸು ಮತ್ತು BSc ಕೃಷಿ ಮಾರುಕಟ್ಟೆ ಸಹಕಾರ, BSc ಆನರ್ಸು ಮತ್ತು ಕೆಲವೊಂದು ಸ್ಪೆಷಲೈಸೇಷನ್ನ ಕೇಳಿದ್ದಾರೆ. ಅದರಲ್ಲಿ BSc ಕೃಷಿ ಜೈವಿಕ ತಂತ್ರಜ್ಞಾನ, BTech ಜೈವಿಕ ತಂತ್ರಜ್ಞಾನ, BSc ಅಗ್ರಿಕಲ್ಚರಲ್ ಇಂಜಿನಿಯರಿಂಗು, BTech ಅಗ್ರಿಕಲ್ಚರ್ ಇಂಜಿನಿಯರಿಂಗು, ಇತರೆ ಕೆಲವೊಂದು ವಿದ್ಯಾರ್ಥಿಗಳನ್ನು ಹೊಂದಿರಬೇಕು ಅಂತೇಳಿ ಈ ಒಂದು ಸ್ಪೆಷಲೈಸೇಷನನ್ನು ಕೇಳಿದ್ದಾರೆ. ಹಾಗೆ ಬಂದರೆ ಮೂರನೇದು ಸಹಾಯಕ ಕೃಷಿ ಅಧಿಕಾರಿ ಅಂತೇಳಿ 654 ಪೋಸ್ಟ್ಗಳಿದ್ದಾವೆ. ಇದಕ್ಕೆ BSc ಅಗ್ರಿಕಲ್ಚರು, BSc ಆನರ್ಸನ್ನು ಹೊಂದಿರಬೇಕು ಅಂತ ಹೇಳ್ತಾರೆ. ಇದಕ್ಕೆ ಪರ್ಟಿಕ್ಯುಲರಾಗಿ ಅದೇ ಒಂದು ವಿದ್ಯಾರ್ಥಿಯನ್ನು ಹೊಂದಿರಲೇಬೇಕು ಅಂತ ಇಲ್ಲಿ ಕೇಳಿರುವಂಥದ್ದು. ಹಾಗೆ ನೆಕ್ಸ್ಟ್ ಬಂದಿದ್ದೆ ಆದರೆ 4ನೇದು ಸಹಾಯಕ ಕೃಷಿ ಅಧಿಕಾರಿ ಅಂತೇಳಿ 115 ಹುದ್ದೆಗಳನ್ನ ಕಾಲ್ ಮಾಡಿರುವಂಥದ್ದು. ಸೊ ಇದಕ್ಕೆ ಕ್ವಾಲಿಫಿಕೇಷನ್ ಬಂದು BTech ಆಹಾರ ವಿಜ್ಞಾನ ಮತ್ತು ತಂತ್ರಜ್ಞಾನ, BTech ಆಹಾರ ತಂತ್ರಜ್ಞಾನ, BSc ಕೃಷಿ ಮಾರುಕಟ್ಟೆ ಮತ್ತು ಸಹಕಾರ, BSc ಆನರ್ಸು ಕೃಷಿ ಮಾರಾಟ ಮತ್ತು ಸಹಕಾರ, BSc ಆನರ್ಸ್ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟು, BSc ಕೃಷಿ ಜೈವಿಕ ತಂತ್ರಜ್ಞಾನ, BTech ಜೈವಿಕ ತಂತ್ರಜ್ಞಾನ ಮತ್ತು ಅಗ್ರಿಕಲ್ಚರಲ್ ಇಂಜಿನಿಯರಿಂಗು, ಇತರೆ ಈ ಒಂದು ಕೆಲವು ಕ್ವಾಲಿಫಿಕೇಷನ್ಗಳನ್ನು ಇದಕ್ಕೆ ಪರ್ಟಿಕ್ಯುಲರ್ ಕೇಳಿರುವಂಥದ್ದು. ಒಟ್ಟು ಹುದ್ದೆಗಳು 890 ಹುದ್ದೆಗಳಿದ್ದಾವೆ ಸ್ನೇಹಿತರೆ. ಹಾಗೆ ಬಹಳ ಮುಖ್ಯವಾಗಿ ಸ್ಯಾಲ್ರಿ ಎಷ್ಟು ಈ ಪೋಸ್ಟ್ಗಳಿಗೆ ಅಂತ ಕೇಳಿದ್ದಾರೆ. ಕೃಷಿ ಅಧಿಕಾರಿಗಳಿಗೆ 69,250ರಿಂದ 1,34,200 ಇರುತ್ತೆ. ಸಹಾಯಕ ಕೃಷಿ ಅಧಿಕಾರಿಗೆ 65,950ರಿಂದ 1,24,900 ರೂಪಾಯಿ ಅಷ್ಟು ನಿಮಗೆ ಸ್ಯಾಲ್ರಿ ಇರುತ್ತೆ. ಸೊ ಇದಕ್ಕೆ ಅಪ್ಲೈ ಮಾಡೋದಕ್ಕೆ ವಯಸ್ಸಿನ ಮಿತಿ ಏನು ಅಂತ ಕೇಳಿದ್ರೆ, ಸಾಮಾನ್ಯ ವರ್ಗಕ್ಕೆ 18ರಿಂದ 40. ಇದರಲ್ಲಿ ಕೆಲವೊಂದು ಕ್ಯಾಟಗರಿ ವೈಸು ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಇದೆ. ಸೊ ಅದನ್ನು ನೀವು ಅಲ್ಲಿ ಹೋಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ. ಸೊ ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಆನ್ಲೈನಲ್ಲಿ ಸಲ್ಲಿಸಬೇಕು. ಆಗ ಆನ್ಲೈನ್ ಅಪ್ಲಿಕೇಶನ್ ಫೀಸ್ ಎಷ್ಟು ಅಂತ ಕೇಳಿದ್ರೆ, ಕ್ಯಾಟಗರಿ 2A 2B 3A 3B ಅವರಿಗೆ 750 ರೂಪಾಯಿ ಇರುತ್ತೆ. SC ST ಮತ್ತು ಕ್ಯಾಟಗರಿ 1 ಮಾಜಿ ಸೈನಿಕರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ 500 ರೂಪಾಯಿ ನೀವು ಫೀಸನ್ನು ಕಟ್ಟಬೇಕಾಗಿರುತ್ತೆ. ಸೊ ಆಯ್ಕೆ ಪ್ರಕ್ರಿಯೆ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿ ನಿಮ್ಮನ್ನು ನೇಮಕಾತಿ ಮಾಡಲಾಗುತ್ತೆ ಅಂತ ಹೇಳ್ತಾರೆ. ಫ್ರೆಂಡ್ಸ್, ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಅಂದರೆ, ನೀವು ಅಧಿಕೃತ ವೆಬ್ಸೈಟಿಗೆ ಹೋಗಿ ನೀವು ಅಲ್ಲಿಂದ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು. ಬೇರೆ ಯಾವುದೇ ಮೋಡಲ್ಲಿ ಅಪ್ಲಿಕೇಶನನ್ನು ತಗೊಳ್ಳಲ್ಲ. ಸೊ ನೀವು ಪೋಸ್ಟ್ ಮಾಡೋದು, ಪ್ರಿಂಟ್ ತೆಗೆದು ಫಿಲ್ ಮಾಡಿ ಯಾವುದು ತಗೊಳ್ಳಲ್ಲ. ಅರ್ಜಿಯನ್ನು ಸಲ್ಲಿಸೋದಕ್ಕೆ ಈಗ ಆಲ್ರೆಡಿ ಪ್ರಾರಂಭಿಕ ದಿನಾಂಕ 19 ಏಪ್ರಿಲ್ನ ಸ್ಟಾರ್ಟ್ ಆಗಿದೆ. ಕೊನೆಯ ದಿನಾಂಕ ಕೇಳಿದ್ರೆ ಮೇ ತಿಂಗಳ 10ನೇ ತಾರೀಕುವರೆಗೂ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಸೊ ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಅಂತ ನೀವು ನೋಡಿದ್ದೆ ಆದರೆ, ಸ್ನೇಹಿತರಲ್ಲಿ ಕಾಣ್ತಿದೆಯಲ್ಲ ವೆಬ್ಸೈಟು https cet.online.karnataka.gov.in ಗೆ ಹೋಗಿದ್ದೆ ಆದರೆ ನಿಮಗೆ ಆನ್ಲೈನ್ ಲಿಂಕ್ ಸಿಗುತ್ತೆ. ಅದನ್ನು ಓಪನ್ ಮಾಡಿಕೊಂಡು ನೀವು ಅಲ್ಲಿಂದ ಅಪ್ಲಿಕೇಶನನ್ನು ಹಾಕ್ಬೋದಾಗಿರುತ್ತೆ. ಫ್ರೆಂಡ್ಸ್, ಇದಾಯಿತು ಕೃಷಿ ಇಲಾಖೆಯಲ್ಲಿ ಕಾಲ್ ಮಾಡಿರುವ 890 ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಕಂಪ್ಲೀಟ್ ಇನ್ಫಾರ್ಮೇಷನ್ನು. ಸೊ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ನ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು, ಬಾಯ್ ಬಾಯ್.